ಕರುನಾಡಿಗೆ ನಮಸ್ಕಾರ. ಕೆಸೆಟ್ 2024 ಫಲಿತಾಂಶ ನಿನ್ನೆ ಪ್ರಕಟವಾಗಿದೆ. ಈ ಪರೀಕ್ಷೆಯಲ್ಲಿ ಸಾಕಷ್ಟು ನನ್ನ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಇವರಿಗೆ ರಿಸಲ್ಟ್ ಬರಲಿಲ್ಲ. 2 ಮಾರ್ಕ್ಗಳಿಂದ 6 ಮಾರ್ಕ್ಗಳಿಂದ 10 ಮಾರ್ಕ್ಸ್ಗಳಿಂದ ಹೈಯೆಸ್ಟ್ ಮಾರ್ಕ್ ಪಡೆದರೂ ಕೂಡ ಅವರಿಗೆ ರಿಸಲ್ಟ್ ಬಂದಿಲ್ಲ. ತುಂಬ ನೋವಿನಿಂದ ಅಳುತ್ತಾ ನನಗೆ ಮೆಸೇಜ್ ಮಾಡಿದ್ದಾರೆ. ಆಡಿಯೋ ರೆಕಾರ್ಡಿಂಗ್ ಕೂಡ ಕಳಿಸಿದ್ದಾರೆ. ಆಮೇಲೆ ಒಬ್ಬರು ನಮ್ಮ ಸ್ವಾಮಿ ಸರ್ ಅಂತ ಹೇಳಿದಾರೆ. ಪಾಪ ಆಲ್ರೆಡಿ ಈಸ್ ಅ ಕ್ವಾಲಿಫೈಡ್ 164 ಮಾರ್ಕ್ಸ್ ಅವ್ರಿಗೆ ಬಂದಿವೆ. ಅವ್ರ ಕ್ಯಾಟಗರಿ 162 ನಿಂತಿದೆ. ಜನರಲ್ ಕ್ಯಾಟಗರಿ 168 ನಿಂತಿದೆ. ಸರ್ ನಾನು ತಪ್ಪಾಗಿ ನನ್ನ ಕ್ಯಾಟಗರಿ ನಾನು ತಪ್ಪು ಮಾಡಿದ್ದೆ ಸರ್. ಏನು ಸರ್ ನಾನು ಪಾಸ್ ಮಾಡಿದ್ರು ಕೂಡ ನನ್ನ ಹತ್ರ ಅದೃಷ್ಟ ಸರ್. ಏನು ಸರ್ ಅಂತೇಳಿ ತುಂಬ ನೋವಿನಿಂದ ಅವರ ಅಳುವನ್ನು ನಾನು ಹೇಳ್ಕೊಂಡ್ರು, ಮೆಸೇಜ್ ಮಾಡಿದ್ದಾರೆ ಸಾಕಷ್ಟು ವಿದ್ಯಾರ್ಥಿಗಳು. ಹೀಗಾಗಿ ನಾವು ಏನಾಗ್ತೀವಿ ಗೊತ್ತದ, ಏನು ಮಾತಾಡ್ಬೇಕು ಅನ್ನೋದು ನಮ್ಗೆ ಗೊತ್ತಾಗಂಗಿಲ್ಲ, ಏನು ಮಾತಾಡಕ್ಕೆ ಸಾಧ್ಯನೇ ಇರಂಗಿಲ್ಲ. ದುಃಖ ಉಕ್ಕಿ ಬರ್ತೈತಿ. ನಿನ್ನೆ ನಮ್ಮ ನಜೀಮ್ ತಂಗಿಯವ್ರದ್ದು ಇಲ್ಕಲ್, ಆ ತಂಗಿದ ಕತೆ ಕೇಳಿದ್ರೆ ನನಗೆ ಮತ್ತೆ ಏನಪ್ಪ, ಆ ತಂಗಿ 2 ಮಕ್ಳು ಅದಾವ್ರಿ, ಮದುವೆ ಆಗೈತಿ, 2 ಮಕ್ಳು ಅದಾವ, ಸಂಸಾರ ಹೊತ್ಕೊಂಡು. ನಿನ್ನೆ ಅವ್ರ ಬರ್ತ್ಡೇ ದಿವಸ ಮತ್ತೆ ಫೇಲ್ ಎಂಬ ರಿಸಲ್ಟು 2 ಮಾರ್ಕ್ಗಳಿಂದ. ಓ ಮೈ ಗಾಡ್. ಹೋದ ಬಾರಿನೂ ಇದೇ ರೀತಿ, ಅದಕ್ಕಂತೂ ಇದೇ ರೀತಿ 3 ಬಾರಿ 2 ಮಾರ್ಕಿಂದ ರಿಸಲ್ಟ್ ಹೋಗೋದ್ರಿಂದ ಬರೀ ಮೇಲೆ ಬರೀ ಕೊಟ್ಟಂಗೆ ಆಗ್ತದೆ ರೀ. ನೋವಿನ ಮೇಲೆ ನೋವು. ಏನ್ ಸರ್, ಯಾವ ದೇವ್ರ ಹತ್ರ ಕರುಣೆನೇ ಇಲ್ಲ ಸರ್. ಇನ್ನು ಯಾವಾಗ ನನಗೆ ರಿಸಲ್ಟ್ ಕೊಡ್ತಾನೆ ಸರ್, ಸಾಕು ಸರ್, ನನ್ನ ಜೀವನನೇ ಮುಗಿತಲ್ಲ. ಎಲ್ಲರೂ ಅವ್ರು ಎಲ್ಲರ ಮೆಸೇಜ್ ನೋಡಿ ನನಗೆ ಎಲ್ಲರ ಜೊತೆಗೆ ಏನ್ ಮಾತಾಡ್ಲಿ ಅನ್ನೋದು ಮಾತಾಡ್ತೀನಿ. ನಿಮ್ ಜೊತೆಗೆ ನಾನು ಇದ್ದೀನಿ, ನಾನು ನೋಡ್ರಪ್ಪ ಆಗ್ತೈತಿ. ಈಗ ಆದಾಕರ ನಾವು ಏನ್ ಮಾಡೋದು, ಮತ್ತ ಸಂತರ ಶರಣರ ವಚನಗಳನ್ನ ನಾವು, ಸಂತರ ಶರಣರ ವಚನಗಳು ಪರೀಕ್ಷೆ ಪಾಸ್ ಮಾಡುವ ಸಲುವಾಗಿನೇ ಅಲ್ಲ, ಅದು ನಮ್ಮ ಜೀವನಕ್ಕೆ ಅಪ್ಲೈಡ್ ಆಗ್ಬೇಕು. ಅದು ನಮ್ಮ ಜೀವನಕ್ಕೆ ಅದನ್ನ ಅಳವಡಿಸಿಕೊಳ್ಬೇಕು. ನಮ್ಮ ಜೀವನಕ್ಕೆ ಅದನ್ನ ನಾವು ದಾರಿ ದೀಪವಾಗಿ ನಾವು ಸ್ವೀಕಾರ ಮಾಡಬೇಕು. ನಿಂದೇನೆ ಬಂತು. ಈಗ ನಾನು ಫೇಲ್, ಯಾರಿಗೆ ರಿಸಲ್ಟ್ ಬಂದಿಲ್ಲೋ ಅಂತ ಎಲ್ಲ ವಿದ್ಯಾರ್ಥಿಗಳ ತಂದೆ ತಾಯಂದರಿಗೆ, ಅವ್ರ ಮನೆಯೊಳಗಿರುವ ಎಲ್ಲ ದೊಡ್ಡವರಿಗೆ ಕೈ ಮುಗಿದು ವಿನಂತಿ ಇದೆ. ನಿಮ್ಮ ಮಗಳಿಗೆ ಅಥವಾ ನಿಮ್ಮ ಮಗನಿಗೆ, ನಿಮ್ಮ ಸೊಸೆಗೆ ದಯವಿಟ್ಟು ನೀವು ಬೈಲಿಕ್ಕೆ ಹೋಗ್ಬೇಡ್ರಿ. ಏನಪ್ಪಾ ಎಷ್ಟು ಸಲ ಫೇಲ್ ಆಗ್ತೈತೆ ಹೇಳಿ ಆ ನೋವಿನ ಮಾತನ್ನು ನೀವು ಆಡಬಾರ್ದು. ಮೊದಲೇ ಅವರು ಸೋತಿದ್ದಾರೆ, ಮೊದಲೇ ಅವರು ದುಃಖ ಪಡುತ್ತಿದ್ದಾರೆ, ಮೊದಲೇ ಅವರು ಮುಳುಗುತ್ತಿದ್ದಾರೆ. ಆ ಸಮಯದೊಳಗ ನೀವು ಒಂದ್ ವೇಳೆ ಅವರಿಗೆ ನೋವಿನ ಬರೇ ಒಂದು ಮಾತು ಮಾತಾಡಿದ್ರೆ ಅವರು ಮುಗೀತು ಅನ್ನುವ ತಳಕ್ ಹೋಗಿ ಕೂಡ್ತಾರೆ. ಪ್ಲೀಸ್ ಫ್ಯಾಮಿಲಿ ಮೆಂಬರ್ಸ್, ನೀವು ಆದ್ರೂ ಕೂಡ ಅವ್ರಿಗೆ ಬೆಂಬಲ ಕೊಡಬೇಕು, ನೀವು ಆದ್ರೂ ಕೂಡ ಅವ್ರಿಗೆ ಪ್ರೇರಣೆ ಕೊಡಬೇಕು, ನೀವು ಆದ್ರೂ ಕೂಡ ಅವ್ರಿಗೆ ಆಧಾರ ಕೊಡಬೇಕು, ನೀವು ಆದ್ರೂ ಅವ್ರಿಗೆ ಕೂಡ ಸ್ಫೂರ್ತಿ ಕೊಡಬೇಕು. ಮಾಡಿಯಲ್ಲೋ ಇರ್ಲಿ. ಇನ್ನೊಂದ್ಸಲ ನಾನು ಫೇಲ್ ಆದಂತ ವಿದ್ಯಾರ್ಥಿಗಳು ಯಾರು ನಿಜವಾಗಿಯೂ ಕಠಿಣ ಪರಿಶ್ರಮ ಪಟ್ಟು ಫೇಲ್ ಆಗಿದ್ದಿರಲ್ಲೋ ಅವ್ರ ಸಲುವಾಗಿ ನನ್ನ ವಿಡಿಯೋ ಮಾತಿದೆ, ಅವ್ರ ಸಲುವಾಗಿ ನಾನು ಕಳಕಳಿಯಿಂದ ಮಾತು ಹೇಳ್ತಾ ಇದ್ದೀನಿ. ಪರೀಕ್ಷೆ ಓದಲಾರ್ಲೆ ನಾನು ಫೇಲ್ ಆಗಿನಿ 2 ಮಾರ್ಕಿಂದ ಹೋಯ್ತು ಅನ್ನೋರು ನನ್ನ ವಿಡಿಯೋನು ನೋಡ್ಬೇಡ್ರಿ. ನಾ ಹೆಂಗ್ ಮಾಡ್ಲು, ನಾವು ಇರೋದಿಲ್ರಿ ಆದ್ರೂ 2 ಮಾರ್ಕ್ ಹೋಯ್ತು ನಿಂದು ಆ ಕಡೆ ಹೋಗ್ಬೇಕನ್ನ ಹಂಗ ಮಾತಾಡೋದಲ್ಲ, ಹುಚ್ಚುಚ್ಚನಾಗಿ ಮಾತಾಡೋದಲ್ಲ. ಕರೆಕ್ಟ್. ಪರಿಶ್ರಮ ಪಟ್ಟರು ನಮ್ಗೆ ರಿಸಲ್ಟ್ ಬರ್ಲಿಲ್ಲ ಅಂದ್ರೆ ಅದು ದುರ್ದೈವ ಅಂತ ಕರಿತೀವಿ. ಮೊನ್ನಿನ ವರ್ಲ್ಡ್ ಕಪ್ದೊಳಗ ಸೌತ್ ಆಫ್ರಿಕಾದೊಳಗೆ ಆಕ್ಚುಲಿ ಗೆಲುವೇ ಅವ್ರದ್ದಾಗಿತ್ತು, ಬಟ್ ಆಗ್ಲಿಲ್ಲ. ಎಷ್ಟು ದುರ್ದೈವ ರೀ. ದುರ್ದೈವತ್ವೇನಿಲ್ಲ. ಪ್ರತಿಯೊಬ್ಬರು ಸಾಧಕರ ಜೀವನದಲ್ಲಿ ಇಂಥ ಕಷ್ಟಗಳು ಬಂದು ಹೋಗಿವೆ, ಅವರು ನೋವನ್ನು ಅನುಭವಿಸಿದ್ದಾರೆ. ನೀವು ಎಷ್ಟು ಗಟ್ಟಿದ್ದೀರನೋ ಒಂದು ಪರೀಕ್ಷೆ ಆ ದೇವರು ತೆಗೆದುಕೊಳ್ಳುತ್ತಿದ್ದಾನೆ ಅನ್ನೋ ಭಾವನೆ ನಿಮ್ಮ ಹತ್ರ ಇರಲಿ. ಆಗಿಲ್ಲಲ್ಲೋ ಈ ಬಾರಿ ಆಗ್ಲಿಲ್ಲ, ಆಯ್ತಪ್ಪ ಯಾಕೆ ಆಗ್ಲಿಲ್ಲ ಅನ್ನೋ ಕಾರಣ ಫೈಂಡ್ ಔಟ್ ಮಾಡಂತ ಹೇಳಿ ನಿಮ್ಗೆ. ಆ ಕಾರಣ ನಿಮ್ಗೆ ಗೊತ್ತಾದ್ರೆ ನೀವು ನಿಜವಾಗಿ ಮುಂದಿನ ಬಾರಿ ಬರುವ ಕೆಸೆಟ್ ಎಕ್ಸಾಮ್ ಅನ್ನು ನೀವು ಪಾಸ್ ಮಾಡೋರು. ನಿಮ್ಗೆ ಯಾಕೆ ಫೇಲ್ ಆಗಿನ ಅನ್ನೋದು ಗೊತ್ತಿರ್ಲಿಲ್ಲ ಅಂದ್ರೆ ನೀವು ಎಂದೂ ನಾ ನೆಗೆಟಿವ್ ಮಾತಾಡಂಗಿಲ್ಲ, ಬಟ್ ಯೂಸ್ ಅಲ್ಲ. ಸೊ ಫ್ರೆಂಡ್ಸ್, ಫೇಲ್ ಆಗಿರಲು ಫೇಲ್ಯೂರ್ ಇಸ್ ದ ಫಸ್ಟ್ ಸ್ಟೆಪ್ ಆಫ್ ಸಕ್ಸೆಸ್. ಯಾಕಂತಿದ್ದಾರೆ, ನೀವು ಫೇಲ್ ಆಗಿದ್ರಿ, ನಿಮ್ಗೆ ಯಶಸ್ಸು ಸಿಕ್ಕಿಲ್ಲ, ಇದರ ಅರ್ಥ ಇದು ಫೇಲ್ಯೂರ್, ಇದು ಯಶಸ್ಸಿನ ಮೊದಲನೇ ಮೆಟ್ಟಿಲು ಅಂತ ಹೇಳಿ ಕರಿತೀವಿ. ಇಲ್ಲಿಂದ ನೀವು ಮತ್ತೆ ಪ್ರಯತ್ನ ಮಾಡ್ಕೊಂತ ಹೋಗ್ಬೇಕಪ್ಪ. ಒಮ್ಮೆಲೆ ರಿಸಲ್ಟ್ ಬರಬೇಕು, ನನಗೆ ಒಮ್ಮೆಲೆ ಸಾಧನೆ ಮಾಡಬೇಕು, ನಾನು ಒಮ್ಮೆಲೆ ನನಗೆಲ್ಲ ಸಿಗಬೇಕು.
ಸರ್ ನಾನು ಬಹಳ ಪ್ರಯತ್ನ ಮಾಡೀನಿ ಆದ್ರೂ ಆಗಿಲ್ಲ. ನೋಡ್ರಿ, ಸಚಿನ್ ತೆಂಡೂಲ್ಕರ್ ಸರ್ 70ನೇ ಮ್ಯಾಚ್ ತನಕ ಸೆಂಚುರಿ ಹೊಡೆದಿಲ್ಲ. 70 ಮ್ಯಾಚ್ ತನಕ ಸೆಂಚುರಿ ಹೊಡಿಲಾರ್ದ ಮನುಷ್ಯ ಮುಂದೆ ಮಾಡಿ ತೋರಿಸಿದ್ರೆ ನೀವು. ವಿನೋದ್ ಕಾಂಬ್ಳಿ ಸರ್ ಇನ್ನು ಮ್ಯಾಚ್ ಬಂದ ತಕ್ಷಣ ಸೆಂಚುರಿ ಹೊಡೆದವ್ರು, ಮುಂದೆ ಅವ್ರ ಲೈಫ್ ಹೇಗಾಯ್ತು? ಜಸ್ಟ್ ಕಂಪೇರ್ ದ ಇನ್ಸಿಡೆಂಟ್. ಮೇರಿ ಕೋಮ್ ಅವ್ರ ಲೈಫ್ ನೋಡ್ರಿ. ಮೇಡಮ್ ಕ್ಯೂರಿ ಅವರು ಪೋಲೆಂಡ್ದವರು ರೇಡಿಯಂ ಅನ್ನ ಕಂಡು ಹಿಡಿದ್ರು. ಎಷ್ಟು ನಮ್ಕಿಂತ ನಿಮ್ಕಿಂತ ಸಾವಿರೋ ಪಟ್ಟು ಬಡವರು. ಫಿಸಿಕ್ಸ್ ಸಬ್ಜೆಕ್ಟ್ ಅಲ್ಲಿ ಅವ್ರು ನೋಡ್ರಿ, ಫಿಸಿಕ್ಸ್ ಮತ್ತೆ ಇನ್ನೊಂದು ರಸಾಯನ ಶಾಸ್ತ್ರ ಅವ್ರು ಮಾಡಿದ ಸಾಧನೆ ನೋಡ್ರಿ. ರೇಡಿಯಂ ಅನ್ನ ಕಂಡು ಹಿಡಿದಂತ ವ್ಯಕ್ತಿಗಳು. ರೇಡಿಯಂ 2 ಬಾರಿ ಅವರಿಗೆ ನೊಬೆಲ್ ಪುರಸ್ಕಾರ ಸಿಕ್ಕಿತ್ತು. ಲೈಫ್ ಒಳಗೆ 1 ಬಾರಿ ನೊಬೆಲ್ ಸಿಗಬೇಕಾದ್ರೂ ಎಷ್ಟೋ ಕಷ್ಟ ಪಡ್ತೀವಿ. 2 ಬಾರಿ ಅವ್ರಿಗೆ ನೊಬೆಲ್ ಸಿಕ್ಕಿತ್ತು. 1905 1911 ಬಡವರಿದ್ರು ಕೂಡ ಅವ್ರು ಮಾಡಿ ತೋರಿಸಿದ್ರು. ಒಮ್ಮೆ ರಿಸಲ್ಟ್ ಬರ್ಲಿಲ್ಲ ಅಂತ ತಿಳ್ಕೊಂಡು ಅಳ್ಕೋತ್ ಕೊಡೋದಲ್ಲ. ನಿನ್ನೆ ರಾತ್ರಿಯಿಂದನೇ ಮತ್ತೆ ರೀಸ್ಟಾರ್ಟ್ ಮಾಡಿರ್ಬೇಕು. ಆಯ್ತು ರಿಸಲ್ಟ್ ನೋಡ್ರಿ, ದಿಸ್ ಈಸ್ ರಿಸಲ್ಟ್ ಯಾವಾಗ ಬರೋದು ಗೊತ್ತದ. ರಿಸಲ್ಟ್ ನೀವು ಎಂದ್ ಎಕ್ಸಾಮ್ ಬರ್ದಿರ್ತೀರಿ ಅವತ್ತೇ ರಿಸಲ್ಟ್ ಡಿಕ್ಲೇರ್ ಆಗಿರ್ತದ್ರಿ. ಇದು ಸುಮ್ಮನೆ ನಿಮಿತ್ತ ಮಾತ್ರ. ಇದು ರಿಸಲ್ಟ್ ಬರೋ ದಿವಸನೇ ನಿಮ್ ಕಾನ್ಫಿಡೆನ್ಸ್ ಇರಬೇಕು. ನಾನು ಈ ಬಾರಿ ರಿಸಲ್ಟ್ ಬರ್ತೈತೆ ಅಂತ. ಬರ್ಲಿಲ್ಲ ಅಂದ್ರೆ ಕಂಟಿನ್ಯೂ ಪ್ರಿಪರೇಷನ್ ಮಾಡಿ. ನಾ ಹೇಳಿನಲ್ಲ, ಕಂಟಿನ್ಯೂಸ್ ಪ್ರಿಪರೇಷನ್ ಇರಬೇಕು. ಕಂಟಿನ್ಯೂ ಈ ಬಾರಿ ಹೌದು ಏನಂತ ನೋಡೋದು, ದೇವರ ದರ್ಶನ ಆಯ್ತು, ಕಂಟಿನ್ಯೂ ಪ್ರಿಪರೇಷನ್ ಮಾಡ್ಕೊಂತೀರಿ ನೀವು, ಅಂದಾಗ ನಿಮ್ಗೆ ರಿಸಲ್ಟ್ ಬರ್ತೈತಿ. ಈ ಬಾರಿ ಕೆಸೆಟ್ ಬಹಳ ಬೇಗನೆ ಅವರು ರಿಸಲ್ಟ್ ಡಿಕ್ಲೇರ್ ಮಾಡಿದ್ರು. ಎಷ್ಟು ಅದ್ಭುತ ರಿಸಲ್ಟ್ ಈ ಬಾರಿ. ಕೇವಲ 40 ದಿವಸದೊಳಗೆ ರಿಸಲ್ಟ್ ಅನ್ನ ಡಿಕ್ಲೇರ್ ಮಾಡಿದ್ದಾರೆ. ಸುಪ್ರೀಂ ಕೋರ್ಟ್ ಆದೇಶ ನಮ್ಮ ಕೇದವರು ಫಾಲೋ ಮಾಡಿದ್ದಾರೆ. ಬಾರಿ ಗ್ರೇಟ್. 40 ದಿವಸದೊಳಗೆ ರಿಸಲ್ಟ್ ಡಿಕ್ಲೇರ್ ಮಾಡಿದ್ರು. ಇನ್ನು 8-10 ದಿವಸದೊಳಗೆ ನೋಟಿಫಿಕೇಶನ್ ಬರ್ತೈತಿ. 2025 ಮಾಡಿ ತೋರಿಸಿರ್ಲು. ಈಗ ನೀವು ಓಡುವಾಗ ಯಾರ್ಯಾರು ನೋಡ್ರಿ, ರಿಸಲ್ಟ್ ಇಲ್ಲಿದೆ. ಕೆಸೆಟ್ ರಿಸಲ್ಟ್ ಇಲ್ಲಿದೆ. ನೀವೆಲ್ಲಿ ನಿಂತೀರಿ? ಇಲ್ಲಿ ಹಿಡಿದು ಹೊಡ್ಕೊಂತ ಈ ರನ್ನಿಂಗ್ ರೇಸ್ ಯಾರ್ಯಾರು ಇಲ್ಲೆಲ್ಲ ಇವರೆಲ್ಲ ಕ್ವಾಲಿಫೈಡ್ ಆದವರು. ನೀವು ಎಲ್ಲಿದ್ದೀರಿ ಅನ್ನೋದು ನೋಡ್ರಿ. ನಿಮ್ಮ ಅಂತರ ಎಷ್ಟೈತಿ ಅನ್ನೋದು ನೀವು ನೋಡ್ಬೇಕು. ನಿಮ್ಮ ಅಂತರ ಎಷ್ಟೈತಿ, ನೀವು ಇಲ್ಲಿದ್ದೀರೋ ಅಥವಾ ನೀವು ಬಹಳ ಸಮೀಪ ಇದ್ದೀರೋ, ಎಲ್ಲಿದ್ದೀರಿ, ನಿಮ್ಮ ಪೊಸಿಷನ್ ಏನಿದೆ ಅನ್ನೋದು ನೋಡ್ಬೇಕು. ಈ ಲೈನಿಗೆ ಬಂದು ಟಚ್ ಆದ್ರೆ ಯು ವಿಲ್ ಗೆಟ್ ದ ರಿಸಲ್ಟ್. ನಿಮ್ಮ ಅಂತರ ಎಷ್ಟಿದೆ ನೋಡ್ರಿ. ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ತದ, ಇನ್ನೂ ಸ್ವಲ್ಪ ನಾನು ಪ್ರಿಪರೇಷನ್ ಮಾಡಬೇಕು. ಇನ್ನೂ 20 ಮಾರ್ಕ್, ಇನ್ನೂ 10 ಮಾರ್ಕ್, ಇನ್ನೂ 5 ಮಾರ್ಕ್, ಇನ್ನೂ 50 ಮಾರ್ಕ್ಸ್. ನಿಮ್ಮ ರೇಂಜ್ ನೋಡ್ಕೊಂಡು ನೀವು ಪ್ರಿಪರೇಷನ್ ಮಾಡ್ಬೇಕಪ್ಪ. ಮತ್ತೆ ನೀರು ನಿಮಗೆ ಗೊತ್ತಾಗ್ಬೇಕಲ್ಲ, ನಿಮ್ಮ ಪ್ರಿಪರೇಷನ್ ನಿಮ್ಗೆ ಗೊತ್ತಾಗ್ಬೇಕು. ಎಲ್ಲಿ ಎಡವಿರಿ, ಎಲ್ಲಿ ಏನ್ ಮಾಡೀನಿ, ನಾನು ಏನ್ ಮಾಡ್ಬೇಕಾಗಿತ್ತು ಅನ್ನೋದು. ಸ್ವಲ್ಪದೊಳಗೆ ಹೋಗಿದ್ದವ್ರಿಗೆ ನಾನು ಏನು ಮಾತಾಡಂಗಿಲ್ಲ. ಅಣ್ಣ ನಿಮ್ಗೆ ಏನ್ ಹೇಳ್ರಿ, ನಾನು ಬರೀ ಕೇವಲ 2016 ಒಳಗ ಅಸಿಸ್ಟೆಂಟ್ ಪ್ರೊಫೆಸರ್ ಕೇವಲ 2 ಮಾರ್ಕ್ಗಳಿಂದ ನನಗೆ ರಿಸಲ್ಟ್ ಹೋಗಿತ್ತು. ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಯನ್ನು ಕಳ್ಕೊಂಡಂತ ವ್ಯಕ್ತಿ ನಾನು. ಎಲ್ಲಾ ಪರೀಕ್ಷೆ ಪಾಸ್ ಮಾಡಿದ್ದೆ. ಆದ್ರೆ ಇದಕ್ಕೆ ವರ್ಲ್ಡ್ ಕಪ್ ಅಂತೇಳಿ ಕರಿತೀವಿ. ಎಲ್ಲಾ ಪರೀಕ್ಷೆ ಪಾಸ್ ಮಾಡಿದ ತಕ್ಷಣ ಅಸಿಸ್ಟೆಂಟ್ ಪ್ರೊಫೆಸರ್ ರಿಸಲ್ಟ್ ನನ್ನ ಕೈಲಾಗ್ಲಿಲ್ಲ. ಅದಕ್ಕೆ ಕಾರಣ ನನ್ಗೆ ಗೊತ್ತಾಯ್ತು ಯಾಕೆ ಆಗ್ಲಿಲ್ಲ ಅಂತೇಳಿ. ನಾನು ಆಮೇಲೆ ಯೋಚನೆ ಮಾಡಿದೆ, ಇರ್ಲಿ, ಇಂಗ್ಲಿಷ್ ಲಿಟ್ರೇಚರ್ ಚೆನ್ನಾಗಿ ಮಾರ್ಕ್ ತಗೊಂಡಿದ್ದೆ. ಆದ್ರೆ ಪೇಪರ್ 1 ಒಳಗ GK ಪ್ರಶ್ನೆಯನ್ನ ಕೇಳಿದ್ರು. ಅದು ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದ ಪ್ರಶ್ನೆಗಳನ್ನ ಕೇಳಿದ್ರು. ಎಲ್ಲ GK ಟುಡೇದೊಳಗಿನ ಪ್ರಶ್ನೆಗಳನ್ನ ಅವ್ರು ಕೇಳಿದ್ರು. ನಾನು ಓದಿದ್ದೆ ಕೆಸೆಟ್ದು NET ನೆಟ್ ಪೇಪರ್ 1 ಅದ್ರ ಬಗ್ಗೆ ನನ್ಗೆ ಜಾಸ್ತಿ ಅಭ್ಯಾಸ ಇತ್ತು. ಈ ಜನರಲ್ ನಾಲೆಜ್ ಬಗ್ಗೆ ಸ್ವಲ್ಪ ಕಡಿಮೆ ಇತ್ತು. 1 ಮಾರ್ಕಿಂದ ರಿಸಲ್ಟ್ ಹೋಯ್ತಪ್ಪ. ಹೋಯ್ತು ಅಂತೇಳಿ ನಾನು ಹಂಗೆ ಅಳ್ಕೋತ ಕೂತಿದ್ದಂದ್ರೆ ಇವತ್ತಿನ ನಿಮ್ಮ ಎದುರಿಗೆ ವಿಡಿಯೋ ಮಾಡ್ತಿದ್ದೇನ್ರಿ. ಆಗಂಗಿಲ್ಲ. 10 ಸಲ ಎಕ್ಸಾಮ್ ಬರ್ದವರು ಮೊನ್ನೆ 20 ಬಾರಿ ಎಕ್ಸಾಮ್ ಬರ್ದಿದ್ರು. ನಿಮ್ಮ ಕರ್ನಾಡಿನ ಬ್ರದರ್ ತಂಗ ಸರ್ ಅವ್ರು 20 ಬಾರಿ ನೆಟ್ಟು ಕೆಸೆಟ್ 2 ಸೇರಿ ಮೊನ್ನೆ ಪರೀಕ್ಷೆ ಪಾಸ್ ಆದ್ರು ಹೋದ ಬಾರಿ. ನಾನು ನಿಮ್ಗೆ ಅಷ್ಟು ಎಕ್ಸಾಮ್ ಬರೀರಿ ಅನ್ನಂಗಿಲ್ಲ. ಆದ್ರೆ ಟೆಕ್ನಿಕಲ್ ಸ್ಟಡಿ ಮಾಡೋದು ಬಹಳ ಇಂಪಾರ್ಟೆಂಟ್. ನಾನು ಜಾಸ್ತಿ ಓದ್ತೀನಿ ಅನ್ನೋದು ದಟ್ ಈಸ್ ನಾಟ್ ಇಂಪಾರ್ಟೆಂಟ್. ನನ್ನ ಬುಕ್ ಯಾಕೆ ತಗೊಂತೀನ್ರಿ? ನನ್ನ ಬುಕ್ ತಗೋನೋ ಉದ್ದೇಶ ಏನು ಗೊತ್ತೈತಿ? ನಿಮ್ಗೆ ಆ 4 ಪೇಜ್ದೊಳಗಿಂದ ಬೇಸಿಕ್ ಕಂಟೆಂಟ್ ಕರೆಕ್ಟ್ ಆಗಿ ಗೊತ್ತಾಗಿರ್ಬೇಕು. ನಾನು ಮಾಡಿರುವಂತ ಪ್ರತಿಯೊಂದು ವಿಡಿಯೋದೊಳಗಿರುವ ಕಂಟೆಂಟ್ ಅನ್ನು ನೀವು ನೋಟ್ ಬುಕ್ ದೊಳಗೆ ಬರ್ದಿರ್ಬೇಕು. ಉಳಿದ ವಿದ್ಯಾರ್ಥಿಗಳು ನೀವು ಮಾಡಿದ ವಿಡಿಯೋ ನಮ್ಗೆ ಅರ್ಥ ಐತಿ, ನೀವು ಕೊಟ್ಟಂತ ಬುಕ್ ನಾವು ಓದಿದೀವಿ, ನಾವು ರಿಸಲ್ಟ್ ಮಾಡ್ಕೊಂಡಿವಿ ಹಾಗಾದ್ರು. ಕೆಲವೊಬ್ರು ನಿಮ್ಮ ಬುಕ್ ಬೋಗಸ್ ಐತಿ, ಅದ್ರೊಳಗೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅದಾವ, ಅದ್ರೊಳಗೆ ಆನ್ಸರ್ ಇಲ್ಲ, ಅದು ಹಾಗೈತಿ ಹೀಗೈತಿ ಅವ್ರು ಹೇಳಿದ್ದು ಸ್ವೀಕಾರ ಮಾಡ್ತೀನಿ. ನಾನು ಅದನ್ನ ಸುಧಾರಣೆ ಮಾಡಿಕೊಳ್ಳುತ್ತೇನೆ. ಆದ್ರೆ ಸ್ವಲ್ಪ ನಿಮ್ಮ ದೃಷ್ಟಿ ಚೆನ್ನಾಗಿ ಇಡ್ರಿ, ಅದನ್ನ ಪಾಸಿಟಿವ್ ಆಗಿ ಇಟ್ಕೊಂಡು ನೀವು ಕೂಡ ಬೆಳೀರಿ ಅನ್ನೋ ಒಂದು ಭಾವನೆ ನಂದಿದೆ. ಸೊ ಹೀಗಾಗಿ ರೀಸ್ಟಾರ್ಟ್ ಮಾಡ್ಲೇಬೇಕು. ನೀವು
ರೀಸ್ಟಾರ್ಟ್ ಮಾಡೋದ್ರಿಂದ ನಿಮ್ಮ ಅನುಭವ, ನಿಮ್ಮ ನಾಲೆಜ್, ನಿಮ್ಮ ಸ್ಕಿಲ್, ನಿಮ್ಮ ಪ್ರಯತ್ನ ಎಲ್ಲ ಮೊದಲೇ ಇರ್ತೈತಿ. ಸ್ವಲ್ಪ ಫಿನಿಶಿಂಗ್ ಟಚ್ ನೀವು ಕೊಡ್ಬೇಕಾಗ್ತದೆ. ಈಗ ರೀಸ್ಟಾರ್ಟ್ ಮಾಡ್ರಿ. ಆಮೇಲೆ ಯಾಕೆ ಫೇಲ್ ಆಗಿರೋ ಅನ್ನೋದು ರೀಸನ್ ಇಮಿಡಿಯೇಟ್ ಆಗಿ ಕಂಡು ಹಿಡಿಬೇಕು. ನೀವು ಪೇಪರ್ 1 ಒಳಗೆ ಫೇಲ್ ಆಗಿನೋ, ಪೇಪರ್ 2 ಒಳಗೆ ಫೇಲ್ ಆಗಿನೋ, ಯಾವ ಏರಿಯಾದೊಳಗೆ ಮಾರ್ಕ್ಸ್ ಬಂದಿಲ್ಲ ಅನ್ನೋದು ಗೊತ್ತಾಗಬೇಕು. ಆಮೇಲೆ ನೀವು ಫೇಲ್ಯೂರ್, ಇದಕ್ಕಿಂತ ಮುಂಚೆ ನಾನು ಸಾಕಷ್ಟು ವಿದ್ಯಾರ್ಥಿಗಳದು 805 ಜನ ನನ್ನ ಬುಕ್ ತಗೊಂಡು ಅಥವಾ ನನ್ನ ಮಾತು ಕೇಳಿ ನನ್ನ ವಿಡಿಯೋ ನೋಡಿ ಪ್ರತ್ಯಕ್ಷವಾಗಿ ಸದ್ಯ ನನ್ನ ಕಾಂಟ್ಯಾಕ್ಟ್ದೊಳಗೆ ಪರೀಕ್ಷೆ ಪಾಸ್ ಆದವ್ರು 805 ಜನ ಅದಾರ್ರಿ. ಇವ್ರೆಲ್ಲರೂ ಫೇಲ್ ಆದಂತ ಕಥೆಯನ್ನ ನಾನು ವಿಡಿಯೋದೊಳಗೆ ಹೇಳಿನ್ರಿ. ಪ್ರತಿಯೊಬ್ಬರದು ಟೈಮ್ ಇದ್ದಕ್ರೆ ಇವತ್ತು ನಾಳೆ 2-3 ದಿವಸ ಈ ಹೋದ ಬಾರಿ ಯಾರ್ಯಾರು ಪಾಸ್ ಆಗಿದ್ರು ಅವ್ರ ಬಗ್ಗೆ ಒಂದೊಂದು ಕಥೆ ಮಾಡಿ ನಾನು ಹೇಳಿದ್ದೆ. ಆ ಕಥೆಯನ್ನ ದಯವಿಟ್ಟು ಕೇಳ್ರಿ. ಆ ಕಥೆಯೊಳಗೆ ನಿಮ್ಗೆ ದಾರಿ ಸಿಗ್ತೈತಿ, ಆ ಕಥೆಯೊಳಗೆ ಪ್ರೇರಣೆ ಸಿಗ್ತೈತಿ, ಆ ಕಥೆಯೊಳಗೆ ಒಂದು ಆತ್ಮವಿಶ್ವಾಸ ಬರ್ತೈತಿ. ನಿಮ್ಗಿಂತ ಸಾವಿರೋ ಪಟ್ಟು ಅಡಚಣೆದೊಳಗ ಸಮಸ್ಯೆದೊಳಗ ಅದಾರ್ರಿ. ವಸಂತ ತಾಯಿ 2 ಕಣ್ಣಿಲ್ಲ, ಆ ತಂಗಿಗೆ ಕಣ್ಣಿಲ್ಲ, ಅವ್ರ ಅಣ್ಣಗೆ ಕಣ್ಣಿಲ್ಲ, ಅವ್ರ ತಾಯಿಯವರು ಅತಿ ಬಡವರು, ಹಾಸ್ಟೆಲ್ದೊಳಗಿರೋರು. ಆ ತಂಗಿ ಅಣ್ಣ ನನಗೊಂದು ಬುಕ್ ಕೊಡೋಣ, ನನಗೆ ನಮ್ಮ ಹತ್ರ ದುಡ್ಡಿಲ್ಲ, ಬುಕ್ ಆಯ್ತಮ್ಮ ತಂಗಿ ಇರ್ಲಿ. ನಮ್ಮ ಮೇಡಮ್ ಅವ್ರು ಬೈದ್ರು, ಎಲ್ಲರೂ ಹೀಗೆ ಹೇಳ್ತಾರೆ, ಸುಳ್ಳು ಇಲ್ಲಮ್ಮ ನಾನು ಸುಳ್ಳು ಹೇಳಂಗಿಲ್ಲ ಅಂತೇಳಿ ಫೋಟೋ ಕಳಿಸಿದ್ರು. ಇರ್ಲಮ್ಮ ಅಂತೇಳಿ ಬುಕ್ ಕೊಟ್ಟೆವು. ನೋಡ್ರಿ, ಬುಕ್ ಕೊಡೋದು ವಿಶೇಷ ಅಲ್ಲ, ಆದ್ರೆ ಆ ಬುಕ್ಕನ್ನು ಎಷ್ಟು ಶ್ರದ್ಧೆಯಿಂದ ಕಣ್ಣಿರ್ಲಾರ್ದ ತಂಗಿ ಬುಕ್ ತಗೊಂಡು ಇಂಗ್ಲಿಷ್ದೊಳಗೆ ಟ್ರಾನ್ಸ್ಲೇಷನ್ ಮಾಡಿ ನೋಡ್ರಿ, ಇಂಗ್ಲಿಷ್ದೊಳಗೆ ಟ್ರಾನ್ಸ್ಲೇಷನ್ ಮಾಡಿ ಮತ್ತು ಇನ್ನೊಬ್ರಿಗೆ ಹಚ್ಚಿ ಗೂಗಲ್ ಲೆನ್ಸ್ ಯೂಸ್ ಮಾಡಿ, ಆಮೇಲೆ ಅದರ ಬುಕ್ ಅನ್ನ ರೆಕಾರ್ಡಿಂಗ್ ಮಾಡಿ ಅದನ್ನ ಕೇಳಿ ಎಕ್ಸಾಮ್ ಬರೆದು ಇಡೀ ಕರ್ನಾಟಕಕ್ಕೆ 2ನೇ ರ್ಯಾಂಕ್ ಬರ್ತಾರಂದ್ರೆ ಇವ್ರಿಗಿಂತ ಸ್ಫೂರ್ತಿ ಮತ್ತಾರು ಬೇಕ್ರಿ ನಿಮಗ? ಒಬ್ಬರೇ ಆಗಂಗಿಲ್ಲ. ಫೈಂಡ್ ಔಟ್ ದ ಸ್ಟೋರಿ. 805 ಜನರದಾರ್ರಿ, 805 ಜನ. ಜಪಾನ್ ದೇಶದ ತಂಗಿ ಇಲ್ಲಿ ಬಂದು ಎಕ್ಸಾಮ್ ಬರೆದಿದ್ದು. ಎಕ್ಸಾಮ್ ಬರೆಯೋ ಸಲುವಾಗಿ ಜಪಾನ್ದಿಂದ ಇಲ್ಲಿ ಬರ್ತಾರಂದ್ರ ಎಷ್ಟು ಕೆಪಾಸಿಟಿ ಇರ್ಬೇಕ್ರಿ ಅವ್ರ ಹತ್ರ. ಶ್ವೇತಾನೋ ತಂಗಿ ಅಲ್ಲಿ ಹಿಮಾಲಯ ಪರ್ವತ ಕುತ್ಕೊಂಡು ಅಭ್ಯಾಸ ಮಾಡಿದ್ರು. ಅವ್ರ ಯಜಮಾನ್ರು ಸೈನಿಕರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ, ಕರ್ನಲ್ ಆಗಿ. ಆ ತಂಗಿ ಪರೀಕ್ಷೆ, ಅವಳು ಆಕ್ಸಿಡೆಂಟ್ ಆಗಿತ್ತು, ಆ ತಂಗಿಗೆ ಆಕ್ಸಿಡೆಂಟ್ ಆಗಿ ಹಾಸ್ಪಿಟಲ್ ಬಿದ್ದಕರೆ ಇಲ್ಲ ಸರ್ ನಾನು ಬರಿಬೇಕು ಸರ್. ಎಂತ ಛಲ ಐತ್ರಿ ಆ ತಂಗಿ ಹತ್ರ. ಈ ಬಾರಿ ಕೆಸೆಟ್ ಪಾಸ್ ಆದ್ರನಿಲ್ಲ. ಅದ್ಭುತ ಕಥೆಗಳದವ್ರು ಒಬ್ಬೊಬ್ರದು. ಆ ಪ್ರೇರಣೆನ ಪಡೆದು ಮುಂದೆ ನಿಮ್ಮ ಕತೆ ಹೇಳುವ ಸಲುವಾಗಿ ನನಗೆ ಒಂದು ಪ್ರೋತ್ಸಾಹ ನೀಡ್ರಿ. ನಿನ್ನ ಆಶಾ ತಂಗಿ 8 ಬಾರಿ ಕೆಸೆಟ್ ಫೇಲ್ ಆಗದವ್ರು, 8 ಬಾರಿ ನೆಟ್ ಮತ್ತು ಕೆಸೆಟ್ ನಿನ್ನೆ ಪರೀಕ್ಷೆ ಪಾಸ್ ಆದ್ರೂ ಅವ್ರ ವಿಡಿಯೋ ನಾನು ಇಮಿಡಿಯೇಟ್ ಆಗಿ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ. ಆ ತಂಗಿ ಹೇಳಿದ್ರು, ಏನಾಗ್ತದ್ರಿ, ಕೆಲವೊಂದು ಮಾತನ್ನ ನೀವು ನಂಬ್ರಿ, ಅದಕ್ಕೆ ಫೈಂಡ್ ಔಟ್ ಮಾಡ್ರಿ. ಆಮೇಲೆ ಕನ್ಸಿಸ್ಟೆನ್ಸಿ ಹಿಡ್ಕೊಂತ ಹೋಗ್ರಿ. ಸಾತತ್ಯತೆ, ಕನ್ಸಿಸ್ಟೆನ್ಸಿ ಇಸ್ ದ ಕೀ ಟು ರಿಸಲ್ಟ್. ಡೈಲಿ ನಿಮ್ಮ ಟೈಮನ್ನು ನೀವು ಕೊಡಬೇಕು. ಆಮೇಲೆ ನೀವು ಓದಿದ್ದು ವಿಷಯವನ್ನ ರಿವಿಷನ್, ಎಷ್ಟು ಬಾರಿ ನೀವು ರಿವಿಷನ್ ಮಾಡ್ತೀರಿ ಅಷ್ಟು ಬೇಗ ನಿಮಗೆ ರಿಸಲ್ಟ್ ಬರುತ್ತದೆ. ಸೊ ರಿಸಲ್ಟ್ ಕನ್ಸಿಸ್ಟೆನ್ಸಿ ಇಡ್ರಿ. ಇವಾಗ ಮತ್ತೆ ಅಸಿಸ್ಟೆಂಟ್ ಪ್ರೊಫೆಸರ್ ಎಕ್ಸಾಮ್, ಪಿ ಯು ಕಾಲೇಜ್ ಲೆಕ್ಚರ್ ಕರೋರು ಅದಾರೆ. ಈಗಿನಿಂದ ಓದ್ಕೊಂತಿದ್ದು ಈ ನಾಲೆಜ್ ಆ ಎಕ್ಸಾಮ್ ಕೂಡ ಹೆಲ್ಪ್ ಆಗುತ್ತದೆ. ಓದಿದ್ದು ವೇಸ್ಟ್ ಆಗುವುದಿಲ್ಲ, ಮಾಡಿದ್ದು ಪ್ರಯತ್ನ ವೇಸ್ಟ್ ಆಗುವುದಿಲ್ಲ, ನೀವು ಇನ್ವೆಸ್ಟ್ ಮಾಡಿದಂಥ ಸಮಯ ವೇಸ್ಟ್ ಆಗುವುದಿಲ್ಲ. ನಾನು 10 ವರ್ಷ ನೋಡ್ರಿ, 10 ವರ್ಷ ತನಕ ಇದು ಸಮಯ, ಇದು ನನ್ನ ಪ್ರಯತ್ನ. 2012, 14, 16, 18, 20, 22, 24, 25 ಇಲ್ಲದ ಇಷ್ಟು ವರ್ಷ ನಾನು ಎಷ್ಟು ಇದು ಎಲ್ಲ ವರ್ಷಗಳು. ಇದಕ್ಕೆ ವರ್ಷ ಅಂತ ಕರಿತೀವಿ. 10 ವರ್ಷ ಆಯ್ತು ನಾನು ಪ್ರಯತ್ನ ಮಾಡ್ಲಕತ್ತೇನ್ರಿ. ನನ್ನ ಪ್ರಯತ್ನ ಇಷ್ಟೇ ಅದ, ಆದ್ರೆ ಯಶಸ್ವಿನೇ ಸಿಗ್ತಿದಿಲ್ಲ. ಎಲ್ಲರೂ ಬೈತಿದ್ರು, ಏನೋ ದಾನ ಅದು ಸಾಲ ಮಾಡ್ಕೊಂಡೈತಿ, 24 ಸಾಲ ಆಗೈತಿ. ಸ್ಕೂಲ್ ಒಳಗೆ ಬರೆಯೋರು, ರಿಲೇಷನ್ ಒಳಗೆ ಬೈಯೋರು, ಊರೊಳಗೆ ಬೈಯೋರು, ಮನಿಯೊಳಗೂ ಬೈಲಿಕ್ಕೆ ಸ್ಟಾರ್ಟ್ ಮಾಡಿದ್ರು. ಅದೇನ್ ಗಳಿಸ್ತದ್ರಿ, ಅದೇನ್ ಮಾಡ್ತದ್ರಿ, ಅದೇನ್ ಮಾಡ್ತದ ಅಂತೇಳಿ. ಇನ್ನು 2024-25 ನನ್ನ ಸಕ್ಸಸ್ ರೇಷಿಯೋ ಇಷ್ಟು ಹೋಗಿದ್ರಿ, ಇಷ್ಟು ಮ್ಯಾನ್ ಹೋಗ್ಯದ್ರಿ. ಒಂದೇ ವರ್ಷದೊಳಗೆ ಎದ್ದು ಬಿಟ್ಟು ನಾನು 10 ವರ್ಷ ಏನು ನಾನು ಸಾಧನೆ ಆದ್ರೆ ಮಾಡಿದ್ದು ಪರಿಶ್ರಮ ಒಂದೇ ವರ್ಷದೊಳಗೆ ರಿಸಲ್ಟ್ ಬಂದ್ಬಿಟ್ಟೈತಿ. ಯಾವಾಗ ನಾನು ಯೂಟ್ಯೂಬ್ ಕ್ಲಾಸ್ ಅನ್ನ ಪ್ರಾರಂಭ ಮಾಡಿದ್ದೆನೋ, ನನಗೆ ಸಿಕ್ಕಂತ ಅನುಭವ ನಾನು 4 ಜನರಿಗೆ ಹೇಳ್ಬೇಕು ಎಂಬ ಭಾವನೆ ನನ್ನ ಮನಸ್ಸಿನೊಳಗೆ ಬಂತು. ಅವಾಗ ಇಡೀ ಮಹಾರಾಷ್ಟ್ರ ತುಂಬ, ಇಡೀ ಕರ್ನಾಟಕದ ತುಂಬ ನನ್ನೆಲ್ಲ ಬ್ರದರ್ ಸಿಸ್ಟರ್ಸ್ಗೆ ನನ್ನ ಅನುಭವಗಳನ್ನ ಹಂಚ್ಕೊಂತ ಹೋದೆ. ಎಲ್ಲರೂ ಪರೀಕ್ಷೆ ಪಾಸ್ ಹಾಕೊಂತ ಹೋದ್ರು. ಮ್ಯಾಕ್ಸಿಮಮ್ ಎಲ್ಲರೂ ನನ್ನ ಬುಕ್ ಅನ್ನ ತೆಗೆದುಕೊಂಡು ಹೋದ್ರು. ನನ್ನ ಸಾಲ ಆಟೋಮೆಟಿಕ್ ಆಗಿ ಕಡಿಮೆ ಹಾಕೊಂತ ಹೋಯ್ತು. ದುಡ್ಡು ಗಳಿಸಲು ನೋಡ್ರಿ, ಇಷ್ಟು ವರ್ಷ ಇಲ್ಲಿ ತನಕ ಆಗಿಲ್ಲ. ಒಂದೇ ವರ್ಷದೊಳಗೆ ರಿಸಲ್ಟ್, ಒಂದೇ ವರ್ಷದೊಳಗೆ ಸಾಧನೆ, ಒಂದೇ ವರ್ಷದೊಳಗೆ ದುಡ್ಡು ಗಳಿಸೋದು, ಒಂದೇ ವರ್ಷದೊಳಗೆ ಹೆಸರು ಗಳಿಸೋದು, ಒಂದೇ ವರ್ಷದೊಳಗೆ ನೀವು ಅನ್ಬೋದು, ಒಂದೇ ವರ್ಷ ಎಷ್ಟು ಲಕ್ಕಿ ನಂಗೆಲ್ಲರೂ ಅಂತಾರೆ. ನಮ್ಮ ಊರಿನೊಳಗೆ ನಮ್ಮ ಗೆಳೆಯರು, ದಾನಾಯ್ ಭಾಳ ಲಕ್ಕಿ ಐತೈತ್ರಿ. ಒಮ್ಮೆ ನೋಡ್ರಿ ಅವ ಹೆಂಗಾದ್ರಿ, ಒಮ್ಮೆ ಆಗಿಲ್ವ ಅಣ್ಣ, 10 ವರ್ಷ ಹಿಡ್ದಾಯ್ತು ನಂದು. ಒಮ್ಮೆ ಬೆಳಿಲಿಕ್ಕೆ ನಾನೇನು ಮ್ಯಾಲಿಂದ ಬಂದೇನೆ,
ಪರಮಾತ್ಮ ಒಮ್ಮೆ ನನ್ನ ಮ್ಯಾಲ ಕಳ್ಸ್ಯಾನ ಹಂಗಿಲ್ಲ ಅಣ್ಣ. ತ್ಯಾಗ, ಕಷ್ಟ, ನೋವು ಕಣ್ಣಿಗೆ ಕಾಣಿಸೋದಿಲ್ಲ ಯಾರಿಗೆ. ಬರೀ ರಿಸಲ್ಟ್ ಒಂದೇ ಕಾಣಿಸ್ಬೋದು, ಯಶಸ್ವಿ ಒಂದೇ ಕಾಣಿಸ್ಬೋದು. ಇಷ್ಟು ಅದು ಡ್ಯೂಟಿ ಮಾಡ್ಕೊಂತ ಓದ್ಬೇಕಲ್ರಿ, ಡ್ಯೂಟಿ ಮಾಡ್ಕೊಂತ ಎಲ್ಲ ಕೆಲಸ ಮಾಡ್ಬೇಕಲ್ಲ. ಸೊ ಪ್ಲೀಸ್ ರಿಸಲ್ಟ್ ಬಂದಿಲ್ಲ ಅಂತೇಳಿ ಒಮ್ಮೆ ಹೆದರಿಬೇಡ್ರಪ್ಪ ಪ್ಲೀಸ್. ನಿಮ್ಗೆ ಒಂದ್ ವೇಳೆ ಬಹಳ ಬಡವರು ಇದ್ರಂದ್ರೆ ನಾನು ಇದ್ದೇನೆ, ನನ್ನ ಕೈಲಿ ಆದಷ್ಟು ನಾನು ನಿಮ್ ಜೊತೆಗೆ ಸಹಾಯ ಮಾಡ್ತೀನಿ. ಆದ್ರೆ ಪ್ಲೀಸ್ ಅಣ್ಣ, ಇನ್ನೊಂದ್ಸಲ ಪ್ರಯತ್ನ ಮಾಡು. ಇನ್ನೊಂದ್ಸಲ ನೀನು ಎದ್ದು ಹೇಳ್ಬೇಕಪ್ಪ. ಅಪ್ಪಿ ನೀನು ಅಳ್ಕೋತ ಕೂತಂದ್ರ ನಿಮ್ಮ ಮನೆಗೆ ಎಷ್ಟು ನೋವು ಆಗ್ತದೆ ಹೇಳು. ಅವರು ನಿಮ್ಮ ತಂದೆ ತಾಯಿ ಎದಿ ಹೊಡ್ಕೊಂತಾರ, ಹೋತಮ್ಮ ನೀನು ಸ್ಟಡಿ ಮಾಡ್ಲಿಲ್ಲ ಅಂತ, ಅಪ್ಪ ನಾನು ರಿಸಲ್ಟ್ ಬರ್ಲಿಲ್ಲ ಅಂತೇಳಿ ನೀನು ಕಣ್ಣ ನೀರು ತೆಗೆದಂದ್ರೆ ನಿಮ್ಮ ಅವ್ವ ಅಪ್ಪ ಅವ್ರಿಗೆ ಎಷ್ಟು ಬ್ಯಾನ್ ಆಗ್ತಿರ್ಬೇಕು. ನನ್ನ ಮಗನಿಗೆ ಏನೋ ಆಯ್ತು, ಮಾನಸಿಕ ಆಯ್ತು, ನೀವು ಡಿಪ್ರೆಷನ್ದೊಳಗೆ ಇದ್ರಿ, ನಿಮ್ಮ ಕುಟುಂಬ ಡಿಪ್ರೆಷನ್ದೊಳಗೆ ಹೋಗ್ತೈತಿ. ನೋವ ಹೇಳಬಾರ್ದು ಇನ್ನೊಬ್ರಿಗೆ, ನೋವನ್ನ ನುಂಗಬೇಕು. ಶಿಕ್ಷಣ ಅಂದ್ರೆ ಏನು? ನೋವನ್ನು ನುಂಗಿ ಮುಂದೆ ಹೆಜ್ಜೆ ಇಡುವುದಕ್ಕೆ ಶಿಕ್ಷಣ ಎಂದು ಕರೆಯುತ್ತಾರೆ. ಅದೇ ಶಿಕ್ಷಣದ ಶಕ್ತಿ. ನೀವು ಕಲಿತಂತ ವಿದ್ಯಾರ್ಥಿಗಳು, ಕಲಿತಂತ ತಂಗಿಯಂದಿರು, ಅಣ್ಣಂದಿರು ಮನೆಯೊಳಗೆ ಅಳ್ಕೋತ ಕೂತ್ರೆ ಹೇಗಪ್ಪ? ನೀವು ಈಗ ನಿಮ್ಮ ಆಕ್ಟಿವಿಟಿ ಭಾಳ ಒಮ್ಮೆ ಲೋ ಆಯ್ತು ಅಂದ್ರೆ ಮನೆಯವರು ಗಾಬರಿ ಬಂದ್ಬಿಡ್ತಾರೆ. ನನ್ನ ಮಗನಿಗೆ ಏನಾಯ್ತು, ನನ್ನ ಮಗಳಿಗೆ ಏನಾಯ್ತು, ಯಾಕೆ ಹೀಗೆ ಮಾಡ್ಲಾಗತ್ತಾನ, ಮಾನಸಿಕ ಆಯ್ತಂದ್ರ ಅವ್ರ ಆತ್ಮವಿಶ್ವಾಸ ನೀವು ಕಡಿಮೆ ಮಾಡಬೇಡ್ರಿ. ಅಮ್ಮ ಆಗೈತಿ ಈ ಸಲ, ನೆಕ್ಸ್ಟ್ ಎಲ್ಲ ಮಾಡಿ ತೋರಿಸ್ತೀನಪ್ಪ, ನೀನೇನೋ ಕಾಳಜಿ ಮಾಡಬೇಡ, ಏನೋ ಆಗೈತಿ, ನೀವು ಧೈರ್ಯ ಕೊಡ್ಬೇಕು. ಮತ್ತು ನೀವೇ ಅಳ್ಕೋತ ಕೂತ್ರ ಯಾರು ಧೈರ್ಯ ಕೊಡ್ತಾರ್ರಿ? ಅಳುವವರ ಕಣ್ಣು ಒರೆಸೋರು ಯಾರೂ ಇಲ್ಲ. ಒಂದೇ ಕೊಲಿ ಒಳಗೆ ಹೋಗಿ ಅಳ್ರಿ, ಇವತ್ತು ಹತ್ತು ಫ್ರೆಶ್ ಆಗಿ ಮತ್ತೆ ಹೊರಗೆ ಬರ್ರಿ. ಅಪ್ಪಾಜಿ ಇರ್ಲಿ, ಏನೋ ಆಗೈತಿ, ನಾನು ಎಲ್ಲಿ ಮಿಸ್ಟೇಕ್ ಮಾಡಿದ್ರೆ ನನಗೆ ಗೊತ್ತೈತಿ, ಈ ಬಾರಿ ಮಾಡ್ತೀನಿ ಅಪ್ಪಾಜಿ, ಅಮ್ಮಾಜಿ ನಾನು ಮಾಡ್ತೀನಿ ಅಣ್ಣ, ನಾನು ಈ ಬಾರಿ ಮಾಡ್ತೀನಿ ಅಣ್ಣ, ನಾನು ಎಲ್ಲಿ ತಪ್ಪು ಮಾಡಿ ಅನ್ನೋದು ನನಗೆ ಗೊತ್ತಾಗೈತೆ ಅಣ್ಣ ಅನ್ನುವ ಕಾನ್ಫಿಡೆನ್ಸ್ ನಿಮ್ಮ ಹತ್ರ ಬರಬೇಕು. ಅಣ್ಣ ನಾನು ಕೂಡ ನನಗೆ ನೋವು ಎಷ್ಟು ಆಗೈತೆ ಅನ್ನೋದು ನನಗೆ ಆಟೋಮೆಟಿಕ್ ಆಗಿ ದಟ್ ಫೀಲಿಂಗ್ ಕಮ್ಸ್ ಇನ್ ಮೈ ವರ್ಲ್ಡ್. ಎಷ್ಟು ನೋವು, ಎಷ್ಟು ತುಳಿದಾಗಿದೆ ಈ ಸಮಾಜ, ಈ ರಿಲೇಷನ್, ಈ ಕುಟುಂಬ, ನಮ್ಮ ಮನೆಯೊಳಗೇನೆ ಎಷ್ಟು ನೋವು. ನೋವು ಆದ್ರೂ ನುಂಗಿನ ನಾನು ಇರ್ಲಿ ಏನಾಗ್ತದ, ಫೇಲ್ ಇಷ್ಟೆಲ್ಲ ಪಾಸ್ ಆದ ಇಷ್ಟೆಲ್ಲ ಪಾಸ್ ಆದ, ಇಲ್ಲೇ ಉಳ್ದ ನಿಮಗೆ ತಗೊಂಡು ಏನ್ ಮಾಡೋದೈತಿ? ವಿ ಆರ್ ಓನ್ಲಿ ಟಾಕಿಂಗ್ ಅಬೌಟ್ ದ ನೆಗೆಟಿವ್ ಥಿಂಗ್ಸ್ ಆಫ್ ದ ಸಮ್ ಪೀಪಲ್. ಬರೀ ಇನ್ನೊಬ್ಬರ ಬಗ್ಗೆನೇ ಮಾತಾಡುವ ಸಮಾಜ ನಮ್ಮ ಈಗಿಂದಿದೆ. ಹಿಂಗಾಗಿ ಅವ್ರ ಮಾತನ್ನ ಕೇಳಿ ನಾವು ಎದಕ್ಕೆ ನಮ್ಮ ಆತ್ಮವಿಶ್ವಾಸ ಕಡಿಮೆ ಮಾಡ್ಕೋಬೇಕಪ್ಪ? ನಾವು ಎದಕ್ಕೆ ನಮ್ಮ ಹೆಜ್ಜೆಯನ್ನು ಮುಂದೆ ಇಡಬಾರ್ದು? ನಾವು ಎದಕ್ಕೆ ಇಲ್ಲೇ ಕೆಳಗೆ ಬೀಳ್ಬೇಕು? ಎದಕ್ಕೆ ಬೀಳೋದು? ಇಲ್ಲ, ನನ್ನ ಲೈಫ್ ಐತಿ, ನಾನು ಹೇಳ್ತೀನಿ, ನನ್ನ ಲೈಫ್ ಐತಿ, ನಾನು ಮುಂದೆ ನಡೀತೀನಿ, ನನ್ನ ಲೈಫ್ ಐತಿ, ನಾನು ಬಣ್ಣ ತುಂಬ್ತೀನಿ, ನನ್ನ ಲೈಫ್ ಐತಿ, ನಾನು ಸ್ಟೋರಿ ಬರೀತೀನಿ ಅನ್ನುವ ಕೆಪಾಸಿಟಿ ನಿಮ್ಮ ಹತ್ರ ಇರಬೇಕು. ಆ ಕೆಪಾಸಿಟಿ ಇಲ್ಲೇನು ನಿಮ್ಮ ಹತ್ರ? ಇದೇ ನಂಬಬೇಕಿಷ್ಟೆ. ಬಿಡ್ರಿ, ಕೇಸೆಟ್ ಆಗ್ಲಿಲ್ಲ ಅಂದ್ರೆ ನೆಟ್ ಮಾಡ್ಕೊಂಡು ರಿಸಲ್ಟ್ ಬರ್ರಿ. ಆದ್ರೆ ನೀವು ಅಳ್ಕೋತ ಕೂಡ್ಬೇಡ್ರಿ. ಅತ್ರಿ ಮುಗಿತು ಜೀವನ. ಅಳ್ರಿ. ಆದ್ರೆ ಅಣ್ಣ, ಈ ನಮ್ಮ ವಿರಾಟ್ ಕೊಹ್ಲಿ ಸರ್ದವ್ರು ಮೊನ್ನೆ ಏನಾಗಿತ್ತು, 2000 ಇದೇ ಈ ಆಸ್ಟ್ರೇಲಿಯಾದೊಳಗೆ ಎಲ್ಲರೂ ಕೆಣಕಲಾಗತ್ತಾರ ಅಣ್ಣಗ. ಎಲ್ಲರೂ ವಿರಾಟ್ ಕೊಹ್ಲಿ ಅವ್ರಿಗೆ ಎಲ್ಲ ಇಡೀ ದೇಶನ ಬೈತಾ ಇದ್ರಿ, ಅವ ಏನ್ ಆಡ್ತಾನಂತ ಹೇಳಿ. ಒಬ್ಬ ರನ್ ಮಷಿನ್, ಒಬ್ಬ ಗ್ರೇಟ್ ಬ್ಯಾಟ್ಸ್ಮನ್ಗೆ ಇವತ್ತು ಬೈದುಕೊಳ್ಳುವ ಪರಿಸ್ಥಿತಿ ಬಂದಿದೆ. 2007 ಇವನ್ ಸಚಿನ್ ತೆಂಡೂಲ್ಕರ್ ಸರ್, ಧೋನಿ ಅವ್ರದ್ದು ಅಂತ ದೊಡ್ಡ ಆಟಗಾರದ ನನಗೆ ಇನ್ನೂ ನೆನಪೈತಿ. 2007 ಒಳಗೆ ವರ್ಲ್ಡ್ ಕಪ್ ದೊಳಗೆ ನಾವು ಭಾರತದವ್ರು ಕ್ರಿಕೆಟ್ದೊಳಗೆ ಸೋತಾಗ ಅವ್ರವ್ರ ಮನಿ ಮೇಲೆ ಕಲ್ಲು ಹೊಡೆದಿದ್ರು. ನಮ್ಮ ದೇಶದ ಜನನೇ ಅವ್ರ ಹೆಣ ನಾವೇನ್ ಕರಿತೀವಿ, ಅವ್ರ ಫೋಟೋ ಇಟ್ಕೊಂಡು ಹೆಣ ಅಂತ ಕುಣತ ಹಿಂಗೆ ಹೊತ್ಕೊಂಡು ರಾಮ್ ನಾಮ ಸತ್ಯ ಹೇ, ರಾಮ್ ನಾಮ ಸತ್ಯ ಅವ್ರ ಹೆಣದ ಮೆರವಣಿಗೆ ಮಾಡಿದವ್ರು ನಮ್ಮ ಸಮಾಜ. ಮತ್ತೆ ಗೆದ್ದಾಗ ನಾವು ತಲೆ ಮೇಲೆ ಎತ್ಕೊಂತೀವಿ. ಅಂದ್ರೆ ಗೆದ್ದಾಗ ತಲೆಗೆ ಎತ್ಕೊಳ್ಳೋದು, ಸೋತಾಗ ನಾವು ಕಲ್ಲು ಒಗೆಯೋದು, ಇದು ಸಮಾಜದ ಪ್ರವೃತ್ತಿ. ಇದು ಈ ಸಮಾಜದ ಪ್ರವೃತ್ತಿ ಐತಿ. ಅವ್ರ ಪ್ರಕಾರ ನಡೆದ್ರೆ ಹೆಂಗ್ರಿ? ಹಾಗೆ ಪ್ಲೀಸ್ ನಾವು ಒಂದೇ ಮಾತು ಹೇಳಿ, ನಿಮ್ಮ ಕುಟುಂಬದವ್ರು ನಿಮ್ಗೆ ಸಹಕಾರ ನೀಡಬೇಕು, ನಿಮ್ಮ ಕುಟುಂಬದವ್ರು ನಿಮ್ಗೆ ಧೈರ್ಯ ತುಂಬಬೇಕು. ಅಥವಾ ಅವ್ರಿಗೆ ತಿಳಿಲಿಲ್ಲ ಅಂದ್ರೆ ನೀವು ಅವ್ರಿಗೆ ತಿಳುವಳಿಕೆ ಕೊಡ್ರಿ, ನೀವು ಅವ್ರಿಗೆ ಸಮಾಧಾನ ಹೇಳ್ರಿ. ಪ್ಲೀಸ್, ಯಾರಿಗೆ ಬಂದು ಸಮಾಧಾನ ಹೇಳುವುದಿಲ್ಲ, ಯಾರಿಗೂ ಬಂದು ದಾರಿ ತೋರಿಸುವುದಿಲ್ಲ, ಯಾರಿಗೂ ಬಂದು ಪ್ರೇರಣೆ ಕೊಡುವುದಿಲ್ಲ. ಎಲ್ಲ ನಮ್ದು ನಾವೇ ಮಾಡ್ಕೋಬೇಕಪ್ಪ. ನಾವೇ ಬಿದ್ದೀವಿ, ನಾವೇ ಹೇಳ್ಬೇಕು. ನಾವು ಮಲಗಿದ್ದೇವೆ ಅಂದ್ರೆ ಎಚ್ಚರಗೊಳ್ಬೇಕು, ಎಚ್ಚರಗೊಂಡಿದ್ದೆ ಅಂದ್ರೆ ಎದ್ದಿದ್ದೇವೆ ಅಂದ್ರೆ ಎದ್ದು ಕುಳಿತಿದ್ರಂದ್ರೆ ನೀವು ನಡಿಬೇಕು, ನೀವು ನಡಿತಿದ್ರಂದ್ರೆ ನೀವು ಓಡಬೇಕು, ನೀವು ಓಡ್ತಿದ್ರಂದ್ರೆ ನೀವು ಹಾರಾಡ್ಬೇಕು, ನೀವು ಹಾರಾಡ್ತಿದ್ರಂದ್ರೆ ಇನ್ನೂ ಎತ್ತರಕ್ಕೆ ಬೆಳಿಬೇಕು. ಅದು ನೀವು ಮಾಡಬೇಕು. ನಿಮ್ಮ ಶಕ್ತಿ ಪ್ರಕಾರ, ನಿಮ್ಮ ದಾರಿಯ ಪ್ರಕಾರ, ನಿಮ್ಮ ಸಮಯದ ಪ್ರಕಾರ ನೀವು ಹೆಜ್ಜೆ ಹಿಡ್ಕೊಂತ ಹೋಗ್ರಿ. ನೀವು ಗ್ಯಾರಂಟಿ ಬರುವ KCET NET ಎಕ್ಸಾಮ್ ಪಾಸ್ ಆಗ್ತೀರಿ ಎಂಬ ಭರವಸೆಯೊಂದಿಗೆ ನನ್ನ ಮಾತನ್ನು ಮುಗಿಸುತ್ತೇನೆ.
नमस्कार. जय हिंद, जय कर्नाटक, जय महाराष्ट्र.